ಫುಡ್ ಪಾಯ್ಸನ್ ಅನ್ನೋದು ಈಗ ಶಾಲೆಗಳಲ್ಲಿ ಹೆಚ್ಚಾಗ್ತಾ ಇದೆ. ಈಗ ಅಂಥದ್ದೇ ಒಂದು ಘಟನೆ ನಡೆದಿರೋದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿಯಲ್ಲಿ ಇರುವಂತಹ ಕಸ್ತೂರಿಬಾ ಗಾಂಧಿ ವಸತಿ ಶಾಲೆಯಲ್ಲಿ ನಡೆದಿದೆ. ಫುಡ್ ಪಾಯ್ಸನ್ ವಸತಿ ಶಾಲೆಯ 27 ವಿದ್ಯಾರ್ಥಿನಿಯರು ಅಸ್ವಸ್ಥ. ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದ ವಿದ್ಯಾರ್ಥಿನಿಯರು ಆಸ್ಪತ್ರೆಗೆ ದಾಖಲು. ದಳವಾಯಿ ಕೋಡಿಹಳ್ಳಿ ಕಸ್ತೂರಿಬಾ ಗಾಂಧಿ ವಸತಿ ಶಾಲೆಯಲ್ಲಿ ಘಟನೆ ನಡೆದಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿಯಲ್ಲಿ ನಡೆದಿರುವಂತಹ ದುರ್ಘಟನೆ. ನಿನ್ನೆ ಮಧ್ಯಾಹ್ನ ಬಳಿಕ 27 ವಿದ್ಯಾರ್ಥಿನಿಯರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ. ವಿದ್ಯಾರ್ಥಿನಿಯರಿಗೆ ಹೊಟ್ಟೆ ನೋವು, ಆಯಾಸ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಳವಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಫುಡ್ ಪಾಯ್ಸನ್ ನಿಂದಾಗಿ ಆರೋಗ್ಯದಲ್ಲಿ ಅಸ್ವಸ್ಥ ಆಗಿದೆ ಅನ್ನೋ ಶಂಕೆ ಇದೆ. ನೋಡಿ, ವಿದ್ಯಾರ್ಥಿಗಳು ಒಬ್ಬರಲ್ಲ ಇಬ್ಬರಲ್ಲ, ಶಾಲೆಯ 27 ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿದ್ದಾರೆ. ಸುಸ್ತು, ತಲೆನೋವು, ವಾಮಿಟ್ ಸೆನ್ಸೇಷನ್ಸ್ ಎಲ್ಲವೂ ಕೂಡ ಆಗ್ತಾ ಇದೆ. ಫುಡ್ ಪಾಯ್ಸನ್ ಆಗಿದೆ ಅನ್ನೋ ಶಂಕೆ ಇದೆ. ಹಾಗಾಗಿ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದಂತಹ ವಿದ್ಯಾರ್ಥಿನಿಯರನ್ನು ಆಸ್ಪತ್ರೆಗೆ ಮಾಡಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್. ಎಸ್ ಪ್ರವೀಣ್, 27 ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿರೋದು ಫುಡ್ ಪಾಯ್ಸನ್ ಅನ್ನೋ ಶಂಕೆ ಇದೆ. ಏನು FSLಗೆ ಕಳಿಸಿದ್ರ ಇದನ್ನೆಲ್ಲ? ಏನು ಅಲ್ಲಿನ ಒಂದು ಏನು ಆಗ್ರ ಆಗಿದೆ ಸರ್ಕಾರಿ ಶಾಲೆ, ಅದ್ರ ಬಗ್ಗೆ ಮತ್ತೊಂದು ಅಪ್ಡೇಟ್ ಕೊಡಿ. ಇಂಚರ ಏನು ಈ ಒಂದು ಘಟನೆ ನಡೆದಿರುವಂತದ್ದು ಮಳವಳ್ಳಿ ಭಾಗದಲ್ಲಿ, ನಂತರ ಮಂಡ್ಯ ತಾಲೂಕು ಮಳವಳ್ಳಿ ತಾಲೂಕಿನಲ್ಲಿ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ಏನು ದಳವಾಯಿ ಕೋಡಹಳ್ಳಿಯಲ್ಲಿರುವಂತಹ ಕಸ್ತೂರಿಬಾ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಈಗ ಪ್ರಾಥಮಿಕವಾಗಿ ನಮ್ಗೆ ತಿಳಿದು ಬಂದಿರೋದೇನಂತಂದ್ರೆ ಅಲ್ಲಿರುವಂತಹ ಮಕ್ಕಳಿಗೆ ರಾತ್ರಿ ಸೊಪ್ಪಿನ ಸಾಂಬಾರು ಊಟವನ್ನ ಕೊಟ್ಟಿದ್ರು, ಮತ್ತೆ ಬೆಳಿಗ್ಗೆ ಅವಲಕ್ಕಿ ಸೇವಿಸಿದ್ರು ಅಂತ ಹೇಳಿ ಮಾಹಿತಿ ಇರುವಂತದ್ದು. ಮಧ್ಯಾಹ್ನದ ಬಳಿಕ 27 ವಿದ್ಯಾರ್ಥಿನಿಯರು ಆರೋಗ್ಯದಲ್ಲಿ ಏರುಪೇರಾಗಿದೆ. ಎಲ್ಲರೂ ಕೂಡ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ಕಾರಣ ಅವರೆಲ್ಲರೂ ಕೂಡ ಏನು ಫುಡ್ ಪಾಯ್ಸನ್ ಆಗಿರ್ಬೋದು ಅನ್ನೋ ಶಂಕೆಯಿಂದಾಗಿ ಈಗ ಎಲ್ಲರನ್ನೂ ಕೂಡ ಹಾಸ್ಪಿಟಲ್ ದಾಖಲು ಮಾಡಿದ್ದಾರೆ. ಈಗ ಏನು ಆಸ್ಪತ್ರೆಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಮತ್ತೆ ಅವರ ಒಂದು ಪರೀಕ್ಷೆ ಮಾಡಲಿಕ್ಕೆ ಯಾವ ಈ ಒಂದು ಘಟನೆ ಕಾರಣ ಏನು ಅಂತ ತಿಳ್ಕೊಳ್ಳಿಕ್ಕೆ ಈಗ ಒಂದಷ್ಟು ವೈದ್ಯಕೀಯರು ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಪರೀಕ್ಷೆಯ ಯಾವುದೇ ರೀತಿಯಾದ ಫಲಿತಾಂಶ ಬಂದಿಲ್ಲ, ಅದರ ರಿಪೋರ್ಟ್ ಬಂದಿಲ್ಲ. ಹಾಗಾಗಿ ಈಗ ಕಾದ್ ನೋಡ್ಬೇಕಾಗಿದೆ. ಆ ಒಂದು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರೂ ಭೇಟಿ ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಇದೀಗ ಆ ಒಂದು ವಿಚಾರವಾಗಿ ಅಲ್ಲಿರುವ ಅಡಿಗೆಯವರನ್ನು ಕೂಡ ಮೇಲೆ ವಿಚಾರಣೆಯನ್ನು ಮಾಡಿ ಮತ್ತೆ ಅವರು ಮಾಡಿದಂತಹ ಅಡಿಗೆಯನ್ನು ಕೂಡ ಪರೀಕ್ಷೆಗೆ ಕಳಿಸಲಾಗಿದೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಎಸ್ ಪ್ರವೀಣ್, ಇದನ್ನು ಮತ್ತಷ್ಟು ಫಾಲೋ ಅಪ್ ಮಾಡ್ತಾ ಇರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.